ನಮಸ್ಕಾರ. ನಾನು ಸುಮಿತ್ರಾ ರಾಮಚಂದ್ರ ಅಂತ. ನಮ್ಮ ಆಫೀಸ್ ಬೇರರ್ಸ್ ಎಲ್ಲ ನಾವಿಲ್ಲಿದ್ದೀವಿ. ಸುಧಾ ಅವರು, ವಿನೋತಾ, ನಾಗರತ್ನ ಸತೀಶ್, ಡಾಕ್ಟರ್ ಮಮತಾ ಶೆಟ್ಟಿ ಅವರು, ಸೈಕ್ಯಾಟ್ರಿಸ್ಟ್ ಅವರು, ಮೈನಾ ಅವರು. ನಾವು ಅಭಯಾಶ್ರಮದಿಂದ ಬಂದಿದ್ದೀವಿ. ಆ್ಯಕ್ಚುಲಾಗಿ ಅಭಯಾಶ್ರಮ ಒಂದು 95 ವರ್ಷದಿಂದ ನಡೀತಾ ಬಂದಿರೋವಂಥ ಸಂಸ್ಥೆ. ಇದು ಸಹ ಇಲ್ಲಿ ಹೇಗೆ ವಿಧವೆಯರಿಗೋಸ್ಕರ ಪ್ರಾರಂಭ ಆಯಿತು, ಅಲ್ಲಿ ಒಂದು ನಾವು ಆ ಪದ ಉಪಯೋಗಿಸ್ಬೇಕೋ ಗೊತ್ತಿಲ್ಲ, ಪ್ರಾಸ್ಟಿಟ್ಯೂಷನಲ್ಲಿ ಇದ್ದಂಥವರು ಅಂಥವ್ರನ್ನ ಒಂದು ನೆಲೆಗೆ ತರಬೇಕು, ಅವ್ರನ್ನ ಆ ಮಟ್ಟದಿಂದ ಮೇಲೆತ್ತಬೇಕು ಅನ್ನೋವಂಥ ಒಂದು ಕಾರಣದಿಂದ ಪ್ರಾರಂಭ ಆಗಿದ್ದಂಥದ್ದು ಅಭಯಾಶ್ರಮ. ಇವತ್ತಿಗೆ ಅದು ತುಂಬ ಬೆಳೆದು ನಿಮ್ಮ ಅಬಲಾಶ್ರಮದಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಕ್ಕೆ ಬರೋಲ್ಲ. ಆದರೆ ಸಾಕಷ್ಟು ಕೆಲಸಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಲೈಕ್ ಒಂದು ವಾತ್ಸಲ್ಯ ಅಂತ ಒಂದು ಮಕ್ಕಳ ಮಂದಿರ ಇದೆ. ಅದು ಬಿಲೋ 18 ಇಯರ್ಸ್ ಮಕ್ಕಳು ಸ್ಕೂಲು ಅಪ್ ಟು PUC ಓದ್ತಾರಲ್ಲಿ. ಅದಲ್ಲದೆ FCC ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಅಂತಿದೆ. ಹೊರಗಡೆಯಿಂದ ಬಂದು ಕೌನ್ಸಿಲಿಂಗ್ ತಗೊಂಡು ಅದ್ರ ಸದುಪಯೋಗ ಮಾಡ್ಕೊಳ್ಳೋ ಅಂಥವರು ಅಲ್ಲಿ ಸಾಕಷ್ಟು ಜನ ಬರ್ತಾರೆ. ಅದಲ್ಲದೆ ಮೇನ್ ವಾತ್ಸಲ್ಯ ಥರನೇ ಇನ್ನೊಂದು ನಮ್ಮದು ವಿಂಗು ಮೊದಲಿಗೆ ಶಾರ್ಟ್ ಸ್ಟೇ ಹೋಮ್ ಅಂತಿತ್ತು. ಈಗ ಅದು ಸ್ವಾಧಾರ ಗೃಹ ಅಂತ ಆಗಿದೆ. ಸ್ವಾಧಾರ ಗೃಹದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟಂಥವರು ಅಪ್ ಟು 60 ಇಯರ್ಸ್ ಅಂತ ತಗೋಬೇಕಾಗತ್ತೆ. ಆಮೇಲೆ ಯಾವುದೇ ಟೈಮ್ನಲ್ಲಿ ಇದು 24/7 ವರ್ಕ್ ಆಗುವಂಥದ್ದು ಆ ಸ್ವಾಧಾರ ಸಂಸ್ಥೆ ನಮ್ಮದು ವಿಂಗು. ಅಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಹೆಣ್ಮಗು ಎನಿ ಟೈಮ್ ಬಂದಾಗ ತಗೋಬೇಕು, ಮತ್ತು ಸೂಕ್ತವಾಗಿ ಎಲ್ಲಿಗೆ ಅವರನ್ನು ಮತ್ತೆ ಕಳಿಸ್ಕೊಡ್ಬೇಕು ಅಥವಾ ಅವರನ್ನು ಒಂದು ಹೋಮ್ ವಿಸಿಟ್ ಮಾಡಿ ಏನೇನು ಅವರಿಗೆ ಸವಲತ್ತುಗಳನ್ನು ಅಲ್ಲಿ ತನಕ ಕೊಟ್ಕೊಂಡು ನೋಡ್ಕೋಬೇಕು. ಅದು ಕೋರ್ಟ್ ಓಡಾಟ ಬರ್ಬೋದು, ಹಾಸ್ಪಿಟ್ಲ್ ಬರ್ಬೋದು, ಮತ್ತು ಡಿಪಾರ್ಟ್ಮೆಂಟ್ಗೆ ಓಡಾಡಿಸೋವಂಥದ್ದಾಗ್ಬೋದು. ಅದಲ್ಲದೆ ಮೇನ್ ಬೇರೆ ಬೇರೆ ಸ್ಟೇಟಿಂದ ಬಂದವ್ರಿಗೆ ಮತ್ತು ಅವ್ರಿಗೆ ಆ ಸ್ಟೇಟ್ಗೆ ಹೋಗಿ ನಾವು ಬಿಟ್ಟು ಬರುವಂಥ ವ್ಯವಸ್ಥೆ ಸಹ ಮಾಡಬೇಕಾಗತ್ತೆ. ಹೀಗೆ ತುಂಬ ದೊಡ್ಡದಾಗಿ ಸ್ವಾಧಾರ ಗೃಹ ನಡ್ಕೊಂಡು ಬರ್ತಾ ಇದೆ. ಮತ್ತು ಒಂದು ಡೇ ಕೇರ್ ಸೆಂಟರು, ಈ ಮನೆ ಕೆಲಸ ಮಾಡೋವಂಥವರು, ಸಣ್ಣ ಪುಟ್ಟ ಕೆಲಸ ಮಾಡೋವಂಥ ಮಕ್ಕಳನ್ನ ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಫೌಂಡೇಶನ್ ಚೆನ್ನಾಗಾಗಬೇಕು ಆ ಸಣ್ಣ ಮಕ್ಕಳಿಗೆ ಅಂತೇಳಿ ಒಂದು 6 ತಿಂಗಳ ಮಕ್ಕಳಿಂದ ಅದು ಪ್ರಾರಂಭ ಆಗುತ್ತೆ. 6 ತಿಂಗಳಿಂದ ಅಪ್ ಟು 6 ಇಯರ್ಸ್ ಇರ್ತಾರಲ್ಲಿ. ಅವ್ರಿಗೆ ಟೈಮ್ ಟು ಟೈಮ್ ಮೆಡಿಸಿನ್ಸು ನೋಡ್ಕೊಳ್ಳೋವಂಥದ್ದು, ಮತ್ತು ಊಟ, ಆಟ ಎಲ್ಲ ನಾವು ಸ್ವಲ್ಪ ಈಗ ಏನು ಮಾಡಿದ್ದೀವಿ, ಮಾಂಟೆಸರಿ ಮೆಥಡ್ನ ಅಪ್ಲೈ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಒಂದು ಸುವ್ಯವಸ್ಥಿತವಾಗಿ ಅಭಯಾಶ್ರಮ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ.